ಹಲೋ ಹಾಯ್ ಫ್ರೆಂಡ್ಸ್, ಆಹಾರ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಗೋಬಿ ಮಂಚೂರಿ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ. ಅದರಲ್ಲೂ ನಾನು ಇವಾಗ ವೆರೈಟಿ ಆದ ಮಶ್ರೂಮ್ ಮಂಚೂರಿ ನಾವು ಒಮ್ಮೆ ಈ ತರ ನೀವು ಮಾಡ್ಕೊಂಡು ತಿಂದ್ರೆ ಮತ್ತೆ ಮತ್ತೆ ಈ ತರನೇ ಮಾಡ್ಕೊಂಡು ತಿಂತಾ ಇರ್ತೀರಾ. ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಸೋಡಾ ಆಗ್ಲಿ ಮೈದಾ ಆಗ್ಲಿ ಏನು ಯೂಸ್ ಮಾಡಿಲ್ಲ. ಅದು ಹಾಕ್ತೇನೆ ಹೇಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇವಾಗ ಒಂದ್ ಬೌಲ್ ತಗೊಳ್ಳಿ. ಇದಕ್ಕೆ ನಾನು 2 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ. ಅದನ್ನ ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ಅದಕ್ಕೆ ಫುಲ್ ಮುಳುಗೋ ಅಷ್ಟು ನೀರ್ ಹಾಕೊಂಡು ಅದನ್ನೆಲ್ಲ ಚೆನ್ನಾಗಿ ಈ ತರ ತೊಳ್ಕೊಳ್ಳಿ. ಎಲ್ಲ ತೊಳ್ಕೊಂಡು ನಾನು ಲಾಸ್ಟ್ ಟೈಮ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮ್ಗೆ ಆಲ್ರೆಡಿ. ಅದೇ ತರ ಇವಾಗ ಇದನ್ನೆಲ್ಲ ಮೇಲ್ಗಡೆ ಸಿಪ್ಪೆನ ಈ ತರ ಸಾಫ್ಟ್ ಆಗಿ ಹಿಂಗಂದ್ರೆ ಉಪ್ಪು ಹಾಕಿ ನೀರ್ ಹಾಕಿ ಈ ತರ ಸಾಫ್ಟ್ ಆಗಿ ಒಂದೊಂದೇ ಮಶ್ರೂಮ್ ನ ಈ ತರ ಕ್ಲೀನ್ ಮಾಡ್ಕೊಳ್ಳಿ. ಮೇಲ್ಗಡೆ ಎಲ್ಲ ಇರೋ ಕೊಳೆ ಎಲ್ಲ ಬಂದ್ಬಿಡುತ್ತೆ. ನೋಡಿ ಈ ತರ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಈ ತರ ಒಂದೊಂದೇ ಮಶ್ರೂಮ್ ನ ಒಂದ್ 5 ಮಿನಿಟ್ಸ್ ಅಲ್ಲಿ ಎಲ್ಲಾ ಮಶ್ರೂಮ್ ಕ್ಲೀನ್ ಆಗೋಗುತ್ತೆ. ಇದಕ್ಕೇನು ತುಂಬಾ ಟೈಮ್ ಹಿಡಿಯಲ್ಲ, ಬೇಗನೆ ಕ್ಲೀನ್ ಮಾಡ್ಕೋಬಹುದು. ಇದೆಲ್ಲ ಚೆನ್ನಾಗಿ ಕ್ಲೀನ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಫ್ರೆಶ್ ವಾಟರ್ ಅಲ್ಲಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಮಶ್ರೂಮ್ ನ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಆಚೆಗೆ ಬಂದ್ಬಿಡುತ್ತೆ. ಅವಾಗ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಇವಾಗ ಒಂದು ಬೌಲ್ ತಗೊಳ್ಳಿ. ಇದಕ್ಕೆ 100 ಗ್ರಾಮ್ಸ್ ಅಷ್ಟು ಕಡಲೆ ಹಿಟ್ಟು ಮತ್ತೆ 100 ಗ್ರಾಮ್ಸ್ ಅಷ್ಟು ಸೇಮ್ ಅಳತೆನಲ್ಲೇ ನಾನು ಕಾರ್ನ್ ಫ್ಲೋರ್ ಕೂಡ ತಗೊಂಡಿದ್ದೀನಿ. 2 ಸ್ಪೂನ್ಸ್ ಚಿಲ್ಲಿ ಪೌಡರ್ ಮತ್ತೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೊಂಡು ಸ್ವಲ್ಪ ಇದು ಸ್ವಲ್ಪ ತೆಳ್ಳಗೆ ಇರಬೇಕು, ತುಂಬಾ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಡಿ. ತೆಳ್ಳಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ ಈ ತರ ನೀರು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ನೀರ್ ಹಿಡಿಯುತ್ತೆ. ನೋಡಿ ಈ ತರ ತೆಳ್ಳಗಿದ್ರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ನೋಡಿ ಈ ತರ ತೆಳ್ಳಗ್ ಕಲಸ್ಕೊಂಡು ನೋಡಿ ಈ ತರ ಮಶ್ರೂಮ್ ನ ಈ ತರ ನಾನು 4 ಭಾಗ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಚಿಕ್ಕದಾದ್ರೆ ದೊಡ್ಡದಾದ್ರೆ ತುಂಬಾ 4 ಭಾಗ ಮಾಡ್ಕೊಳ್ಳಿ, ಚಿಕ್ಕದಾದ್ರೆ ಅರ್ಧ ಭಾಗ ಮಾಡ್ಕೊಳ್ಳಿ ಸಾಕು. ಇವಾಗ ಒಂದೊಂದೇ ಮಶ್ರೂಮ್ ನ ಈ ತರ ಹತ್ಕೊಂಡು ಎಣ್ಣೆಗೆ ಹಾಕೊಳ್ಳಿ. ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ ನಾನು ಸ್ಟವ್ ಮೇಲೆ, ಅದು ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದೇ ಮಶ್ರೂಮ್ ನ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಒಂದೊಂದೇ ಮಶ್ರೂಮ್ ನ ಹಾಕೊಳ್ಳಿ. ಒಂದೊಂದೇ ಸಪರೇಟ್ ಆಗಿ ಹಾಕೊಂಡ್ರೆ ಒಂದಕ್ಕೊಂದು ಅದು ಅಂಟ್ಕೊಳ್ಳಲ್ಲ. ಅದು ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಹಾಕೊಳ್ಳಿ. ಅವಾಗ ಇನ್ನು ಅಂಟ್ಕೊಳ್ಳಲ್ಲ ಅದು ಒಂದಕ್ಕೊಂದು. ನೋಡಿ ಈ ತರ ಎಲ್ಲಾನು ಹಾಕೊಳ್ಳಿ ಸಪರೇಟ್ ಆಗಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಚೆನ್ನಾಗಿ ಆಗಿದೆ. ಇನ್ನೊಂದ್ಸಲ ತಿರುಗಿಸಿ ಹಾಕೊಳ್ಳಿ. ಇದನ್ನ ಒಂದ್ ಸೈಡ್ ಬೆಂದಾದ್ಮೇಲೆ ಇನ್ನೊಂದ್ ಕಡೆ ತಿರುಗಿಸಿ ಹಾಕೊಳ್ಳಿ. ನೋಡಿ ಈ ತರ ಗೋಲ್ಡನ್ ಬ್ರೌನ್ ನೋಡಿ ಈ ತರ ಎಷ್ಟು ಚೆನ್ನಾಗಿ ಬಂದಿದೆ. ಸಪರೇಟ್ ಆಗಿ ಚೆನ್ನಾಗಿ ಬಂದಿದೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಎಲ್ಲಾ ಮಶ್ರೂಮ್ ಫ್ರೈ ಮಾಡ್ಕೊಂಡು ಸಪರೇಟ್ ಆಗಿ ಪ್ಲೇಟ್ ಅಲ್ಲಿ ಹಾಕೊಂಡ್ಬಿಡಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ 3 ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಜಾಮ್ ಟೊಮೆಟೊನ ಇದಕ್ಕೆ ಹಾಕೊಳ್ಳಿ. ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಹುಳಿ ಟೊಮೆಟೊ ಹಾಕೋಬೇಡಿ. ಈ ತರ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ನಾನು ಬೆಳ್ಳುಳ್ಳಿನ ಅರ್ಧ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ತರ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಎಣ್ಣೆಗೆ ಹಾಕೊಂಡು ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬಾ ಸೇದಿಸ್ಬಿಡ್ಬೇಡಿ, ಸ್ವಲ್ಪನೇ ಫ್ರೈ ಆದ್ರೆ ಸಾಕಿದು. ನೋಡಿ ಈ ತರ ಈ ಕಲರ್ ಬಂದ್ರೆ ಸಾಕು. ಈ ಕಲರ್ ಬಂದಾದ್ಮೇಲೆ ಇವಾಗ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಕ್ಯಾಪ್ಸಿಕಮ್ ಅದನ್ನು ಕೂಡ ಈ ತರ ದಪ್ಪಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ ಇಷ್ಟು ದಪ್ಪ ಇದ್ರೆ ಚೆನ್ನಾಗಿರುತ್ತೆ. ಕಟ್ ಮಾಡ್ಕೊಂಡು ಎಲ್ಲಾನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದ್ ಅರ್ಧ ಭಾಗ ಫ್ರೈ ಆದ್ರೆ ಸಾಕು, ತುಂಬಾ ಏನ್ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಇದೆಲ್ಲ ಫ್ರೈ ಆದ್ಮೇಲೆ ಟೊಮೆಟೊ ಪ್ಯೂರಿ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ. ಇದಕ್ಕೆ ನಾನು ಔಟ್ಸೈಡ್ ಕೆಚಪ್ ಯೂಸ್ ಮಾಡ್ತಾ ಇಲ್ಲ, ಟೊಮೆಟೊ ಪ್ಯೂರಿ ಮನೆಯಲ್ಲೇ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದೇ ಕೆಚಪ್ ಟೇಸ್ಟ್ ಬರುತ್ತೆ. ಮತ್ತೆ 2 ಸ್ಪೂನ್ಸ್ ಸೋಯಾ ಸಾಸ್ ಕೂಡ ಹಾಕೋತಾ ಇದ್ದೀನಿ. ಎಲ್ಲ ಹಾಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತೆ ಸ್ವಲ್ಪ ಸಾಲ್ಟ್, 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. ಮತ್ತೆ ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್. ಆಲ್ರೆಡಿ ನಾವು ಮಶ್ರೂಮ್ಸ್ಗೆ ಸಾಲ್ಟ್ ಖಾರ ಎಲ್ಲ ಹಾಕಿದೀವಿ. ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕೊಂಡ್ರು ಸಾಕು. ಜಾಸ್ತಿ ಖಾರ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕೋಬಹುದು. ನೋಡಿ ಇದನ್ನೆಲ್ಲ ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಕೂಡ ಮೇಲ್ಗಡೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರ್. ಟೊಮೆಟೊ ಕೆಚಪ್ ಯೂಸ್ ಮಾಡೋ ಬದಲು ನೀವು ಮನೆಯಲ್ಲೇ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕುದಿಸಿದ್ರೆ ಕೆಚಪ್ ಟೇಸ್ಟೇ ಬರುತ್ತೆ. ಸ್ವಲ್ಪ ಬೇಕು ಅಂದ್ರೆ ಸ್ವೀಟ್ನೆಸ್ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ನಿಮ್ಗೆ ಅದಕ್ಕೆ ಸ್ವಲ್ಪ ಶುಗರ್ ಕೂಡ ಆಡ್ ಮಾಡ್ಕೋಬಹುದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸ್ಮೆಲ್ ಹೋಗೋ ತನಕ ಒಂದ್ 5 ನಿಮಿಷ ಫ್ರೈ ಆಗ್ಲೇಬೇಕು. ಒಂದ್ ಸ್ವಲ್ಪ ನೀರ್ ಹಾಕೊಂಡು ಕೂಡ ಇದನ್ನ ಫ್ರೈ ಮಾಡ್ಕೊಳ್ಳಿ. ಬಾಯ್ಲ್ ಆಗಕ್ಕೆ ಬಿಡಿ ಹಾಗೆ ಸ್ವಲ್ಪ. ಯಾಕೆಂದ್ರೆ ಟೊಮೆಟೊ ಪ್ಯೂರಿದು ಸ್ವಲ್ಪ ಹಸಿ ಸ್ಮೆಲ್ ಮತ್ತೆ ಸೋಯಾ ಸಾಸ್ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗ್ಲಿ. ನೋಡಿ ಇವಾಗ
ಚೆನ್ನಾಗಿ ಇದು ಫ್ರೈ ಆಗಿದೆ. ಮಶ್ರೂಮ್ಸ್ ಎಲ್ಲ ಮಾಡ್ಕೊಂಡಿದೀವಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿ. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ನೀರ್ ಜಾಸ್ತಿ ಬೇಕು ಅಂದ್ರೆ ನೀರ್ ಹಾಕೋಬಹುದು. ನಾನು ಇಷ್ಟು ಥಿಕ್ನೆಸ್ ಸಾಕು ಅಂತ ಇಷ್ಟೇ ಹಾಕಿದೀನಿ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಮಶ್ರೂಮ್ ಮಂಚೂರಿಯನ್ ರೆಡಿ ಆಯ್ತು. ಇದನ್ನ ಒಂದು ಪ್ಲೇಟ್ ಹಾಕಿ ಇವಾಗ ಸರ್ವ್ ಮಾಡೋಣ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.